MLA ಶಿವಾನಂದ. ಶೇಷ, ಆದಿಶೇಷ. ಈ ಆದಿಶೇಷನ ಎದುರು ಹಾಕಿಕೊಂಡು ಶಟ್ಟು ಹೊಡೆದು ನಿಂತ ಗಂಡುಗಲಿ ಈ ಭೂಮಿಯ ಮೇಲೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದೇ ಆದರೆ ಬಂಡರ ರುಂಡವನ್ನು ಚೆಂಡಾಡಿ ನನ್ನ ರಾಜಕೀಯ ಚಮತ್ಕಾರವನ್ನು ತೋರಿಸುವುದೇ ಈ ಆದಿಶೇಷನ ಉದ್ದೇಶ. ನೀನು ಆರಿಸಿ ಬಂದಿದ್ದಕ್ಕೆ ಸಂತೋಷ ಪಡುತ್ತೀಯೋ, ನಿನ್ನ ಹೆಂಡತಿಯನ್ನು ಕಳೆದುಕೊಂಡಿರುವುದಕ್ಕೆ ದುಃಖ ಪಡುತ್ತೀಯೋ? ಅದ್ಯಾವುದು ಎಂದು ಈಗ ನಿನಗೀಗ ಅರ್ಥವಾಗಿರಬೇಕಲ್ಲವೇ? ಏನ್ ಮುಡ್ತಾವಳಿರಿ, ಉಂಡುರ್ಯ ನನ್ನ ಮಕ್ಳ ಅಂದ್ರ ಬರೇ ಉಪಾಸನ ಉರ್ದೇವಿ ಅಂತಾರ್ರಿ ನನ್ನ ಮಕ್ಳ. ಈಗ ನೋಡ್ರಿ ಅದನ್ಯಾರ ಬಾಲ ಸುಟ್ಟು ಬೇಕಿನಂಗ ಹೆಂಗ ಮ್ಯಾವ್ ಮ್ಯಾವ್ ಆಗತ್ತಾರ. ಪುಟ್ಟಪ್ಪ, ಸಭೆಯಲ್ಲಿ ಸೋತು ಕೊಟ್ಟ ಮಾತಿಗೆ ಒಪ್ಪಿಕೊಂಡು ಮಾಡಿಕೊಂಡ ಹೆಂಡತಿಯನ್ನು ಬಿಟ್ಟು ಕೊಡುವುದಕ್ಕೆ ನಾವೇನು ಆ ಪಾಂಡವರ ರಕ್ತಕ್ಕೆ ಹುಟ್ಟಿದವನಲ್ಲ. ಅದೇ ಪಾಂಡವರ ಎದುರಿಗೆ ಎದೆಗೊಟ್ಟು ನಿಂತ ಅವರನ್ನೆಲ್ಲ ಮಟ್ಟ ಹಾಕಲೆಂದೇ ಹುಟ್ಟಿ ಬಂದಿರುವ ಇವರ. ಅಣ್ಣ, ಆ ಪಾಂಡವರ ಪಾಲಿಗೆ ದುರ್ಯೋಧನ ನಾನಾಗಿ ಎಳೆಮುರಿಗೆ ಕಟ್ಟಿ ಹೊತ್ತು ತಂದಿದ್ದೇನೆ ಆ ಕಂತ್ರಿ ನಾಯಿಯನ್ನು, ಎಳೆದು ತಾಪಿಕಾರಿಯನ್ನು. ಈ ಮದಗಜರನ್ನು ಹಿಡಿಯಲು ಹಳ್ಳ ತೋಡಿ ಬೇಟೆ ನಾಯಿಗಳು ಕಾದು ಕುಂತಿದ್ದವು. ಅವರು ತೋಡಿದ ಹಳ್ಳದಲ್ಲಿ ಅವರನ್ನೇ ಕೆಡ್ಡ ಕೊಡಿ ಎಡಮುರಿ ಕಟ್ಟಿ ಹೊತ್ತು ತಂದಿದ್ದೇವೆ. ಚಂಡ ನನ್ನ ಮಕ್ಕಳ, ಮೋಸದಿಂದ ನನ್ನನ್ನು ಈ ರೀತಿಯಾಗಿ ಹಿಡಿದು ತನ್ನ ದೊಡ್ಡ ಗಂಡಸರ ತರ ಹಾರಾಡುತ್ತಿರುವರಲ್ಲ, ನೀವು ಒಬ್ಬ ಗಂಡಸರ. ಲೇ ವಿಷ್ಣು, ಸೋಲಿಲ್ಲದ ಸರ್ದಾರನಾಗಿರುವ ಈ ನಮ್ಮಣ್ಣನ ಕಣ್ಣಿನಲ್ಲಿ ರಕ್ತ ಕಣ್ಣೀರನ್ನು ಬರಿಸಿದ ನಿಮ್ಮನ್ನು ಸುಮ್ಮನೆ ಬಿಡಬೇಕೆಂದು ಹೇಳುತ್ತೀಯಾ? ಅದೆಂದಿಗೂ ಸಾಧ್ಯವಿಲ್ಲ ಮಗನೇ. ಈ ನಮ್ಮಣ್ಣ ನೆಮ್ಮದಿಯಿಂದಿರಬೇಕಾದರೆ ನಿಮ್ಮನ್ನು ಮಣ್ಣಿನಲ್ಲಿ ಮುಚ್ಚುತ್ತೇನೆಂದು ತಿಳಿದುಕೋ ಮಗನೇ. ಏ ಸಲಗ, ಎದೆಯಲ್ಲಿ ಭಯವನ್ನಿಟ್ಟುಕೊಂಡು ಮೇಲ್ನೋಟಕ್ಕೆ ಮಾತ್ರ ಏಕೆ ಈ ರೀತಿಯಾಗಿ ಹಾರಾಡುತ್ತಿರುವೆ? ನಮ್ಮಣ್ಣ ಗೆದ್ದು ಬಂದಾಗಲೇ ನಿಮಗೆಲ್ಲ ಶನಿ ಹಗಲೇರಿದೆ ಎಂದು ಗೊತ್ತಾಗಿ ಈ ರೀತಿಯಾಗಿ ದೊಡ್ಡ ಗಂಡಸರ ತರ ಹಾರಾಡುತ್ತಿರುವಲ್ಲ. ಏ ಸಲಗ, ಕಟ್ಟಿರುವ ಕೈಯನ್ನು ಒಂದು ಸಾರಿ ಬಿಚ್ಚಿ ನೋಡು, ಆಗ ಗೊತ್ತಾಗುತ್ತದೆ ಮಗನೇ ಇಲ್ಲಿ ಯಾರು ಯಾರನ್ನು ಮಣ್ಣಲ್ಲಿ ಮುಚ್ಚುತ್ತಾರೆ ಎಂದು. ಲೇ ವಿಷ್ಣು, ನಿನ್ನನ್ನು ಬೀದಿ ನಾಯಿಯಾಗಿ ಕಟ್ಟಿ ಹಾಕಿ ಹೊಡೆದು ಎಳೆದು ತಂದರೂ ಕೂಡ ಎಷ್ಟೊಂದು ಮಾತನಾಡುತ್ತೀಯ ಅಂದರೆ ನಿನ್ನ ಕಥೆ ಮುಗಿಯಿತು ಮಗನೇ. ಆದ್ರೆ ನಿನ್ ಚರಣ ಬಾಳ ದಪ್ಪ ಆಯ್ತು ಬಿಡಲೆ ತಮ್ಮ ಜನರ. ಇವನ್ ಜೊತೆಗೆ ಏನ್ರಿ ನಮ್ಗ ಮುಗಿಸ್ಬಿಡ್ರಿ ನನ್ನ ಮಗನ್ನ. ಸಲಗ, ಇಷ್ಟು ದಿವಸ ಆತುರದಿಂದ ನನಗೆ ಅಪ್ಪಣೆ ಕೊಟ್ಟು ಬಿಡಿ ಎಂದು ಕೇಳುತ್ತಿದ್ದೇನ. ಇಂದು ನಾನು ಹೇಳುತ್ತಿದ್ದೇನೆ, ಮುಗಿಸಿಬಿಡು ಈ ಕಂತ್ರಿ ನಾಯಿಯ ಕಥೆಯನ್ನ. ಅಣ್ಣ, ನೀನು ಅಪ್ಪಣೆಯನ್ನು ಕೊಟ್ಟಿದ್ದೀಯಾ ಅಂದರೆ ನೀನು ಕಣ್ಣು ಮಿಟಿಸುವುದರೊಳಗಾಗಿ ಇವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದೆ ಗಗನಕ್ಕೇರಿ. ಏ ವಿಷ್ಣು, ಕೊನೆಯದಾಗಿ ನಿನ್ನ ಆಸೆ ಏನಿದೆ ಎಂದು ಹೇಳು, ಅದನ್ನು ನೆರವೇರಿಸಿಕೊಟ್ಟು
ನಂತರ ನಿನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ ಮಗನೇ. ಏ ಸಲಗ, ನನ್ನ ಕೊನೆಯ ಆಸೆಯನ್ನು ಈಡೇರಿಸಬೇಕಾದ್ರೆ ನೀನು ನಿನ್ನ ತಾಯಿಯ ಗರ್ಭದೊಳಗೆ ಮತ್ತೊಮ್ಮೆ ಜನಿಸಿ ಬರಬೇಕು ಮಗನೇ. ಅದರ ಬದಲು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ನಿಲ್ಲುತ್ತೇನೆ, ಒಂದೇ ಏಟಿಗೆ ಮುಗಿಸಿಬಿಡು. ತಮ್ಮ, ನಾವ ಊರಿ ಮಿಕ್ಕಿದ ಮಕ್ಕಳು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀ ನಮ್ಗಿಂತ ಊರಿ ಮಿಕ್ಕಿದ ಮಗ ಆದಿ ಬಿಡಲೇ. ಅಲ್ಲಲೇ ತಮ್ಮ, ಮೊದಲು ಸಾಯ ಮೂಳ ಏನು ಆನಿ ಕೇಳ್ತೈತೋ ಏನು ಒಂಟಿ ಕೇಳ್ತೈತೆ, ಕೇಳಿದ್ರೆ ಕೇಳು ಬಾಯಿ ಬಿಟ್ಟು. ಹಾಗಾದ್ರೆ ಕೇಳಿದರೆ ನಡೆಸಿಕೊಡ್ತೀರಾ? ಓಹೋ, ನಾನ್ ಜವಾಬ್ದಾರಿ ಅದ ಅದಕ್ಕ ಕೇಳು. ನನಗೆ ಈ ರೀತಿಯಾಗಿ ಕೈ ಕಟ್ಟಿಸಿಕೊಂಡು ಹೇಳಿ ಹಾಗೆ ಸಾಯಲು ಇಷ್ಟವಿಲ್ಲ. ಅದಕ್ಕ ಕಟ್ಟಿರುವ ಈ ನನ್ನ ಕೈಯನ್ನು ಬಿಚ್ಚಿ ಎದೆಗೆ ಎದೆ ಕೊಟ್ಟು ನಿಂತು ಧೈರ್ಯದಿಂದ ಧರ್ಮ ಯುದ್ಧ ಮಾಡಿಕೊಳ್ಳಲಿಕ್ಕೆ ಹೇಳಿ ಈ ನಿಮ್ಮ ಪೌರುಷದ ಗಂಡಸರಿಗೆ. ಅಂಬಲಿ ಇಲ್ಲದ ಶಂಭುಲಿಂಗನ ಮಗಳೇ, ಕೇವಲ 2 ನಿಮಿಷದಲ್ಲಿ ನಿನ್ನನ್ನು ನರಕಕ್ಕೆ ಕಳಿಸಿಕೊಡುತ್ತೇನೆ ಮಗನೇ. ನರಸಿಂಹ, ಕಟ್ಟಿರುವ ಕೈಯನ್ನು ಬಿಚ್ಚಾಕು. ಆಯ್ತಣ್ಣ. ಮತ್ತೆಲ್ಲರೂ ಹಂಗ್ ಮಾಡ್ಗಿಡಿಯಪ್ಪ. ಅದೇನೋ ಅಂತಾರಲ್ಲ, ಮದ ಬಂದ ನೀನ ಸಂತ್ಯಾ ಬಿಟ್ಟಂಗಾದಿತ್ತಂತೇನಿ. ಗಣ್ಯರ, ನಿಮ್ ಜೊತೆ ನಮ್ದೇನ್ ಮಾತ್ರಿ, ಯಾಕೆ ತೀರ್ಥ ಹೇಳೋದು ಮಂಗಿಸ್ಬಿಡ್ರಿ ಗಣ್ಯರ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ವಿಷ್ಣು, ಆ ಪುಣ್ಯ ಕೋಟಿಯ ಗೋವಿನ ಕಥೆಯನ್ನು ಹೇಳಿದರೆ ಅದನ್ನು ಕೇಳಿ ಬಿಟ್ಟು ಓಡುವಾಗ ಕನಿಕರ ಪಟ್ಟು ಬಿಡುತ್ತೇವೆ ಎಂದು ತಿಳಿದಿರುವಿಯಾ? ಕೊನೆಯದಾಗಿ ನಿನ್ನ ಮನೆ ದೇವರನ್ನು ನೆನೆಸಿಕೋ, ಯಮಲೋಕಕ್ಕೆ ಕಳಿಸಿಕೊಡುತ್ತೇನೆ ಮಗನೇ. ಜೈ ಬಜರಂಗಬಲಿ. ಕೊನೆಗೂ ಮೋಸ ಮಾಡಿ ಬಿಟ್ಟಿರ ನರ ರಾಕ್ಷಸ. ಸಲಗ, ಇಂದು ನೀನು ಮಾಡಿರುವ ಕೆಲಸಕ್ಕೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಬಹಳ ದಿನಗಳಿಂದ ನನಗೆ ಕಾಡುತ್ತಿರುವ ಈ ನನ್ನ ಕನಸನ್ನು ಇಂದು ನನಸು ಮಾಡಿದ್ದೀರಿ. ಕೇಳಿ, ನೀವೆಲ್ಲರೂ ಇದರಲ್ಲಿ ಭಾಗಿಯಾಗಿದ್ದೀರಿ ಅಂದ ಮೇಲೆ ನಿಮ್ಮೆಲ್ಲರನ್ನು ಸಂತೋಷಪಡಿಸಬೇಕೆಂದು ನನ್ನ ಸಂತೋಷ. ಪುಟ್ಟಪ್ಪ, ಒಳಗಿರುವ ಆ ಫಾರಿನ್ ವಿಸ್ಕಿ ತೆಗೆದುಕೊಂಡು ಬಂದು ಎಲ್ಲರಿಗೂ ಹಂಚಿಬಿಡು. ಆಯ್ತ್ರಿ ಗಣ್ಯರ.
ಬಯಸಿದ ತಾಯಿಗೆ